ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನನ್ನ ಆಂಟಿ ಮಗಂದು ಅಂದರೆ ಫ್ರೆಂಡ್ ಆಗಬೇಕು ಆಂಟಿ, ಅವ್ರ ಮಗನ ಮದುವೆ ಇದೆ, ಮದುವೆಗೆ ಬಂದಿದ್ದೀವಿ. ಯಾವ ಥರ ಅವ್ರು ಮದುವೆ ಮಾಡ್ತಾಯಿದ್ದಾರೆ, ರಾತ್ರಿಯಲ್ಲಿ ಅರ್ಶಿನ ಶಾಸ್ತ್ರ ಯಾವ ಥರ ಆಯಿತು, ರಿಸೆಪ್ಷನ್ ಯಾವ ಥರ ಆಯಿತು, ನಾವೆಲ್ಲ ಯಾವ ಥರ ಡ್ಯಾನ್ಸ್ ಆಡಿದ್ದೀವಿ ಅಂತ ತೋರಿಸ್ತೀನಿ. ಆಮೇಲೆ ಈಗ ಧಾರೆ ಮುಹೂರ್ತ ಎಲ್ಲ ಆಗಿದೆ, ನಾವು ಧಾರೆ ಮುಹೂರ್ತ ಹೋಗ್ಬಿಟ್ಟು ಇವಾಗ ಆಚೆ ಬಂದಿದ್ದೀನಿ. ಯಾವ ಥರ ಇದೆ ಅಂತ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಯಾವ ಥರ ರಾತ್ರಿಯೆಲ್ಲ ಸೆಲೆಬ್ರೇಷನ್ ಮಾಡೋದು ಅಂದ್ಬಿಟ್ಟು. ನಮ್ಮ ಗಂಡು ಹೆಣ್ಣಿಗೆ ಎಲ್ಲರೂ ಆಶೀರ್ವಾದ ಮಾಡಿ, ಹೊಸ್ದಾಗಿ ಯಾರು ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾವ ಥರ ಬಂದಿತ್ತು ಅಂತ ನೋಡೋಣ ಬನ್ನಿ. ಇವಾಗ ನಾನು ಬರೋಷ್ಟೊತ್ತಾಗಲೇ ಶಾಸ್ತ್ರಗಳು ಸ್ಟಾರ್ಟ್ ಆಗೋಯಿತ್ತು. ಅದೇ ಲಗ್ನ ಕಟ್ಸೋದೇ ಆಗಿರ್ಬೋದು, ಲಗ್ನ ಪತ್ರಿಕೆಗೆ ಪೂಜೆ ಮಾಡಿಸೋದೆಲ್ಲ ಮುಗ್ದೋಯಿತು. ಈಗ ಅವ್ರ ಫ್ಯಾಮಿಲಿ ಅಂದರೆ ಹುಡುಗ ಮನೆಯವರು ಹುಡುಗಿ ಮನೆಯವರು ಎಲ್ಲ ಸೇರಿ ಅವರು ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಆಂಟಿ ಮೊಮ್ಮಗಳ ಜೊತೆ ನಾನು ಹಂಗೆ ಒಂದು ಫೋಟೋ ವೀಡಿಯೋ ಮಾಡಿಕೊಂಡೆ. ಇವ್ರ ಅಮ್ಮಂದು ಶ್ರೀಮಂತದ ವೀಡಿಯೋ ಹಾಕಿದೆ, ನೀವು ಎಲ್ಲರೂ ನೋಡಿದ್ದೀರಾ. ಆಗಲೇ ಪಾಪುಗಾಗಲೇ 6 ತಿಂಗಳಾಗೋಗಿದೆ. ಹುಡುಗನು ಆಗಲೇ ರೆಡಿಯಾಗಿ ನಿಂತಿದ್ದ, ನಮ್ಮ ಗಂಡು. ಅವರು ತಟ್ಟೆಗೆ ಏನೇನು ಬೇಕೋ ಎಲ್ಲರೂ ಜೋಡಿಸ್ಕೊತಾ ಇದ್ರು. ಅದಾದಮೇಲೆ ಹುಡುಗಿ ರೆಡಿಯಾಗಿದ್ದಲ್ಲ, ಹುಡುಗಿ ಹೆಸರು ಬಂದು ನಿಖಿತಾ, ಹುಡುಗ ಹೆಸರು ಬಂದು ಪುನೀತಾ. ಜೋಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಅವ್ರನ್ನ ಇವಾಗ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ರಿಸೆಪ್ಷನ್ ಏನು ಇವ್ರು ಮಾಡಿರಲಿಲ್ಲ, ಕಾರ್ಡ್ ಹೊಡ್ಸಿದ್ದು ಅಷ್ಟೇ. ಧಾರೆ ಮುಹೂರ್ತ ಇದೆ ಅಂತ ಮಾತ್ರ ಅವರು ಅಂದರೆ ಲಗ್ನ ಪತ್ರಿಕೆ ಹೊಡ್ಸಿದ್ದು. ಇವಾಗ ಮಾಮೂಲಿ ಎಂಗೇಜ್ಮೆಂಟ್ ಥರ ಆ ಶಾಸ್ತ್ರನ ಮಾಡ್ಕೊತಾ ಇದ್ದಾರೆ. ಹುಡುಗ ಹುಡುಗಿ ಇಬ್ಬರು ಹಾರ ಬದಲಾಯಿಸ್ಕೊಂಡ್ರು. ಈಗ ನಾವು ಯಾರ್ಯಾರು ಬಂದಿದ್ರೋ ಎಲ್ಲರೂ ಹಂಗೆ ನಿಂತ್ಕೊಂಡು ಹಂಗೆ ಎಲ್ಲ ಫೋಟೋಗಳು ಇಡ್ಸ್ಕೊಂಬಿಟ್ಟು, ಈಗ ಹುಡುಗಿಗೆ ಏನು ಒಡೆ ಮಾಡಿಸಿದ್ರೋ, ಹುಡುಗಂಗೆ ಉಂಗುರ ಚೈನ್ ಎಲ್ಲ ಮಾಡಿಸಿದ್ರಲ್ಲ, ಅರ್ಶಿನ ಕುಂಕುಮ ಇಟ್ಬಿಟ್ಟು ಅದೇ ತಟ್ಟೆ ಮುಟ್ಟೋ ಶಾಸ್ತ್ರನ ಅದನ್ನು ಮಾಡ್ಕೊತಾ ಇದ್ದಾರೆ. ಹುಡುಗಿ ಅಮ್ಮ ಅವರು ಅರ್ಶಿನ ಕುಂಕುಮ ಇಟ್ಟು, ಅವ್ರ ದೊಡ್ಡಮ್ಮನೂ ಬಂದು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅದನ್ನು ಏನಿತ್ತು ಅವ್ರ ಶಾಸ್ತ್ರ ಅದನ್ನು ಮಾಡ್ಕೊತಾ ಇದ್ದಾರೆ. ಹುಡುಗಿಗೆ ಮಾಂಗಲ್ಯ ಚೈನ್ ಮಾಡಿಸಿದ್ರು, ಅದನ್ನು ನಮ್ಮ ಪುನಿ ಹಾಕ್ತಾಯಿದ್ದಾರೆ. ಹುಡುಗಂಗೆ ಚೈನೂ ಉಂಗುರ ಮಾಡಿಸಿದ್ರಲ್ಲ, ಅದನ್ನು ಇವಾಗ ಹಾಕ್ತಾಯಿದ್ದಾರೆ. ಯಾರ್ಯಾರು ಬಂದಿದ್ರು ಅವ್ರದ್ದೆಲ್ಲ ನೋಡಿ ಒಂದು ಕಡೆಯಿಂದ ತೋರಿಸ್ಕೊಂಬರ್ತೀನಿ. ಒಬ್ರಿಗಿನೊಬ್ರು ಚೆನ್ನಾಗಿ ರೆಡಿಯಾಗಿದ್ರು. ಈಗ ಮುಗೀತಲ್ಲ, ಈಗ ಎಲ್ಲ ಬಂದು ಹಂಗೆ ಫೋಟೋ ಇಡ್ಸ್ಕೊತಾ ಇದ್ದಾರೆ. ಅಂದರೆ ಹುಡುಗನ ಮನೆ ಆಗಿರ್ಬೋದು, ಹುಡುಗಿ ಮನೆಯವರಾಗಿರ್ಬೋದು, ನಾವು ಎಲ್ಲ ಹಾಗೆ ಎಲ್ಲ ಜೊತೆಗೆ ಎಲ್ಲ ಇಡ್ಸ್ಕೊಂಡು. ಅಂದರೆ ಆಂಟಿ ಬಂದು ನಂಗೆ 15 ವರ್ಷದಿಂದ ಫ್ರೆಂಡು. ಅವ್ರ ಫ್ಯಾಮಿಲಿಯವರೆಲ್ಲರೂ ನಮಗೆ ಪರಿಚಯ. ಯಾಕಂದರೆ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಅವ್ರು ಕರೀತಾರೆ, ಹೋಗ್ತಾ ಇರ್ತೀವಲ್ವ, ಅದರಿಂದ ಎಲ್ಲರೂ ಒಂದು ಸ್ವಲ್ಪ ಫ್ಯಾಮಿಲಿ ಥರನೇ ಅವರೆಲ್ಲ ನಾವಿರೋದು. ಎಲ್ಲರೂ ಒಬ್ರಿಗಿನೊಬ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು. ಈಗ ತಟ್ಟೆ ಮುಟ್ಟು ಶಾಸ್ತ್ರ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನ ಫೋಟೋ ಇಡ್ಸ್ಕೊಂಬಿಟ್ಟು ಆಮೇಲೆ ಮತ್ತೆ ಕುಂಡಿಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ತಟ್ಟೆ ಜೋಡಿಸಿದಲ್ಲ ಅದನ್ನು ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಹಂಗೆ ಅವ್ರ ಅಕ್ಕದಿರೆಲ್ಲ ಬಂದು ಒಬ್ಬರಾದ್ಮೇಲೆ ಒಬ್ಬರು ಅದನ್ನು ತಟ್ಟೆ ಮುಟ್ಸೋ ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಮಿಕ್ತವ್ರು ಇನ್ನೂ ಯಾರ್ಯಾರು ಇಡ್ಸ್ಕೊಂಡಿರ್ಲಿಲ್ವೋ ಅವರು ಎಲ್ಲ ಫ್ಯಾಮಿಲಿ ಬಂದು ಇಡ್ಸ್ಕೊತಾ ಇದ್ದಾರೆ. ಇದು ಹರ್ಷಿತಾ, ಅಂದರೆ ನಮ್ಮ ಪುನಿ ಇದ್ದಾನಲ್ಲ, ಗಂಡು ಇದ್ದಾನಲ್ಲ ಹುಡುಗ, ಅವ್ರ ಅಕ್ಕ. ಇವ್ರನ್ನ ನೀವು ತುಂಬ ಸೀರಿಯಲಲ್ಲಿ ನೋಡಿದ್ದೀರಾ, ಕಲರ್ಸ್ ಕನ್ನಡದಲ್ಲಿ ಆಗಿರ್ಬೋದು, ಉದಯ ಟಿ ವಿಲಲ್ಲಿ ತುಂಬ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಇನ್ನು ಯಾರ್ಯಾರು ಇಡ್ಸ್ಕೊಂಡಿಲ್ಲೋ ಆಮೇಲೆ ಬಂದು ಇಡ್ಸ್ಕೊತಾ ಇದ್ರು. ನಾವು ಹಂಗೆ ಯಾರ್ಯಾರು ನಿಂತಿದ್ರು ಅಂದರೆ ಆಂಟಿ ಕಡೆ ರಿಲೇಷನ್ ಯಾರ್ಯಾರಿದ್ರು ಅವ್ರ ಜೊತೆ ಹಂಗೆ ನಾವು ಒಂದು ಇಲ್ಲಿ ಫೋಟೋ ಇಡ್ಸ್ಕೊಂಡಿದ್ದೀನಿ. ಇದು ಬಂದು ಅವರು ಫ್ಯಾಮಿಲಿ, ಅವರ ಅಕ್ಕ ಬಾವ ಅಂದರೆ ಅವ್ರ ಬೀಗರು ಮನೆಯವರು, ಅವರು ಅಷ್ಟು ಜನ ಇಡ್ಸ್ಕೊಂಡ್ರು. ಇವ್ರು ಬಂದು ಪುನಿ ಫ್ರೆಂಡ್ಸ್ಗಳು. ಇವ್ರು ಮಾತ್ರ ತುಂಬಾ ನಂಗೆ ಹೆಲ್ಪ್ ಮಾಡಿದ್ದಾರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ನಾವೇನಾದ್ರು ಮಾಡುವಾಗ ಅವರೇ ತುಂಬ ವಿಡಿಯೋ ಮಾಡಿಕೊಟ್ಟಿದ್ದು. ಹಂಗಾದ್ಮೇಲೆ ಇನ್ನು ಯಾರ್ಯಾರಿದ್ರು ಅವ್ರು ಇಡ್ಸ್ಕೊಂಡ್ರು. ಆಮೇಲೆ ಇವರು ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ಅತ್ತಿಗೆ ಅವ್ರ ಅಕ್ಕ ಅವರೆಲ್ಲ ಇಡ್ಸ್ಕೊಂಡ್ರು. ಮತ್ತು ನಮ್ಮದು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ನಾನು ರೇಣುಕಾ ಮತ್ತೆ ಹೋಗಿ ನಾವು ಇನ್ನೊಂದು ಸಲ ಇಡ್ಸ್ಕೊಂಡು ಎಲ್ಲ ಇಡ್ಸ್ಕೊಂಡಿದ್ದಾಯಿತು. ಈಗ ಊಟಕ್ಕೆ ಬಂದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. 2 ಟೈಮು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಎಲ್ಲ ಹಳ್ದಿಗಾಗಲೇ ರೆಡಿ ಮಾಡಿದರು. ಈಗ ಎಲ್ಲರೂ ಬಂದು ಹಳ್ದಿ ಶಾಸ್ತ್ರ ಶುರು ಮಾಡ್ಕೊತಾ ಇದ್ದೀವಿ. ಫಸ್ಟು ನಮ್ಮ ರೇಣುಕಾ ಬಂದರು, ಆಮೇಲೆ ಎಲ್ಲ ಅವ್ರ ಅಕ್ಕವ್ರು ಬಂದರು. ಹಂಗೆ ಯಾರ್ಯಾರೆಲ್ಲ ಬಂದು ಒಬ್ಬರಾದ್ಮೇಲೆ ಒಬ್ಬರು ಈಗ ಹಳ್ದಿನ ಅಂದರೆ ಅಷ್ಟೇ ಇಡ್ತಾಯಿದ್ದೀವಿ. ಇದಾದಮೇಲೆ ಡ್ಯಾನ್ಸ್ ಆಡಿದ್ವಿ. ಡಿ ಜೆ ಅವ್ರನ್ನ ಕರೆಸಿದ್ರು. 6 ಗಂಟೆಗೆ ಬಂದರು. ಅವ್ರು ನೋಡಿದ್ರೆ 3 ಅವರೇ ಅಂತೆ ಅವ್ರಿಗೆ ಇದ್ದಿದ್ದ ಟೈಮು. ಅವ್ರು ಹೊರಟೋದ್ರು. ಆಮೇಲೆ ನಮ್ಮ ಲಾಸ್ಟ್ಗೆ ನಮ್ಮ ಭಾಗ್ಯ ಬಂದರು. ಅವ್ರು ಬಂದಮೇಲೆ ಅವ್ರ ಕಾರಲ್ಲಿ ನಿಲ್ಲಿಸಿ ನಾವು ಸಾಂಗ್ ಹಾಕ್ಕೊಂಡು ಆಮೇಲೆ ಡ್ಯಾನ್ಸ್ ಆಡಿರೋದು. ಒಬ್ಬರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡ್ಬೋದು ಯಾವ್ಯಾವ ಸಾಂಗ್ಗೆ ನಾವು ಡ್ಯಾನ್ಸ್ ಆಡಿದ್ದೀವಿ ಅಂದ್ಬಿಟ್ಟು. ಇವಾಗ ಒಬ್ಬೊಬ್ಬರೇ ಬಂದು ಅರ್ಶಿನ ಇಡ್ತಾ ಇದ್ದಾರೆ. ಇವ್ರು ಬಂದು ಅವ್ರ ಅತ್ತೆ ಆಗಬೇಕು. ಫಸ್ಟ್ ಎಲ್ಲ ದೊಡ್ಡವ್ರು ಇಟ್ಕೊಂಬಂದರು. ಇವ್ರು ಬಂದು ನಮ್ಮ ಹರ್ಷಿತಾ ಇದ್ದಾರಲ್ಲ, ಅವ್ರ ಅತ್ತೆ ಆಗಬೇಕು. ಅದೇ ಈ ವಿಡಿಯೋ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟು ಕಾಪಿ ರೈಟ್ ಬಂದ್ಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಯಾವಾಗೂ ಅಪ್ಲೋಡ್ ಮಾಡ್ತಾಯಿದ್ದೆ, ಇವತ್ತು ಯಾಕೋ ಕಾಪಿ ರೈಟ್ ಬಂದಿದೆ, ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಇವಾಗ ನಾನು ಬಂದಿಟ್ಟೆ. ಪುನೀತ್ ಅವ್ರ ಫ್ರೆಂಡು ತುಂಬ ಕಡೆ ಹೆಲ್ಪ್ ಮಾಡಿದ್ದಾರೆ, ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಅವ್ರ ಬ್ರದರ್ಗಳು. ಆಮೇಲೆ ಕ್ಯಾಮ್ರಾಮ್ಯಾನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡೋದಕ್ಕೆಲ್ಲನೂ. ಡ್ಯಾನ್ಸ್ ಆಡೋವಾಗೂ ಅಷ್ಟೇ ತುಂಬ ಜನ ವಿಡಿಯೋ ಮಾಡಿಕೊಟ್ರು. ಆಡುವಾಗ ಅವ್ರು ಆಡುವಾಗ ಬೇರೆಯವ್ರ ಕೈಲಿ ಕೊಟ್ಟು, ಬೇರೆಯವ್ರ ಕೈಲಿ ಅವ್ರು ಮಾಡುವಾಗ ಕೊಟ್ಟು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನಂಗೆ ವಿಡಿಯೋ ಮಾಡೋದಕ್ಕೆ. ಈಗ ತುಳಸಿ ಆಂಟಿ ಬಂದು ಅವ್ರು ಇಡ್ತಾಯಿದ್ದಾರೆ, ಆಮೇಲೆ ಅವರು ಅತ್ತೆ ಬಂದು ಅವ್ರು ಇಡ್ತಾಯಿದ್ದಾರೆ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಇಡ್ತಾಯಿದ್ದು. ಇವ್ರು ಬಂದು ಹುಡುಗಿ ಇದ್ದಾರಲ್ಲ, ನಿಖಿತಾ ಇದ್ದಾರಲ್ಲ, ಅವ್ರ ಅಕ್ಕ.
ಇವಾಗ ಶಾರದಾಂಟಿ ಅವ್ರ ಮೊಮ್ಮಗಳನ್ನ ಕರ್ಕೊಂಬಂದು ಮೊಮ್ಮಗಳ ಕೈಯಲ್ಲೂ ಇಡಿಸ್ತಾ ಇದ್ದಾರೆ. ಆ ಮಗು ದೊಡ್ಡದಾದ್ಮೇಲೆ ಖುಷಿ ಪಡಬೇಕಲ್ಲ, ನಮ್ಮ ಮತ್ತೆ ಮಾವನ ಮದುವೆಲಿ ನಾನು ಅಷ್ಟು ಇಟ್ಟಿದ್ದೀನಿ ಅಂದ್ಬಿಟ್ಟು ಅದಕ್ಕೇ. ಈಗ ಪುನೀರ್ ಅಕ್ಕ ಬಂತು ಹರ್ಷಿತಾ, ಅವ್ರು ಇಟ್ಟರು. ಆಮೇಲೆ ಅವ್ರ ಫ್ರೆಂಡ್ ಬಂದು ಅವರು ಇಡ್ತಾ ಇದ್ದಾರೆ. ಆಗಾಗ ಫಸ್ಟು ನಮ್ಮದು ಹಿಡಿದ್ಬಿಡಿ ಯಾಕೆ ನೀವು ಮಿಸ್ ಮಾಡಿಬಿಟ್ಟಿರಾ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳೆಲ್ಲ ಅವರು ಬಂದು ಇಡ್ತಾಯಿದ್ರು. ಅವ್ರು ನೀವು ಎಲ್ಲೆಲ್ಲಿ ಇದ್ದೀರೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಪ್ಪ. ನೆನ್ನೆ ಎಲ್ಲ ಕೇಳಿದ್ರು ಫೋನ್ ಮಾಡಿ, ಅಕ್ಕ ಇನ್ನೂ ಯಾಕಕ್ಕ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, 3 ದಿವಸ ಆಗಿದೆ ಅಂತ. ಇಲ್ಲಪ್ಪ ಎಲ್ಲ ಎಡಿಟ್ ಮಾಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಸಪೋರ್ಟ್ ಮಾಡಿದ್ರು ಇವರೆಲ್ಲರೂ ನನಗೆ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ಸ್ ಅಂತ ಎಲ್ರಿಗೂ ಹೇಳ್ತೀನಿ ನಾನು. ಇವಾಗ ಹರ್ಷಿತಾ ಅವ್ರ ಯಜಮಾನ್ರು ಅವರಿಬ್ಬರು ಬಂದು ನಿಂತ್ಕೊಂಡು ಅವರು ಅರ್ಶಿನ ಇಟ್ಬಿಟ್ಟು, ಆಮೇಲೆ ಅವ್ರ ಮೈದಾ ಕಿರಣ್ ಅವ್ರು ಬಂದರು. ಅವರು ಬಂದು ಅರ್ಶಿನ ಇಟ್ಬಿಟ್ಟು ಅವರು ಎಲ್ಲ ಫೋಟೋ ಇಡ್ಸ್ಕೊತಾ ಇದ್ದಾರೆ. ಆದರೆ ನಾನು ಇಲ್ಲಿ ಮ್ಯೂಸಿಕ್ ಹಾಕಿದ್ದೆ, ಮತ್ತು ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ನಡೀತು ಈ ಶಾಸ್ತ್ರ. ಇದನ್ನು ಮನೆ ಹತ್ರನೇ ಮಾಡ್ಕೊಬೇಕಾಯಿತು. ಅವರು ಇಲ್ಲ ಚೌಟ್ರಿಲೇ ಮಾಡ್ಕೊಳ್ಳೋಣ ಎಲ್ಲರೂ ಸೇರಿರ್ತಾರಲ್ಲ ಅಂತ ಇಲ್ಲೇ ಮಾಡೋದು. ಈಗ ನಾನು ಆಂಟಿ ಜೊತೆ, ನಾನು ರೇಣುಕಾ ಶಾರದಾ ಆಂಟಿ ಮೂವರು ನಿಂತ್ಕೊಂಡು ಇಡ್ಸ್ಕೊಂಡು, ಅಂದರೆ ನಾವು 15 ವರ್ಷದ ಫ್ರೆಂಡು ಆಂಟಿ ನಾವು, ಅಂದರೆ ಒಂದೇ ಏರಿಯಾದಲ್ಲಿದ್ದ. ಈಗೆಲ್ಲ ಸ್ವಂತ ಮನೆ ಕಟ್ಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಇದು ಹೆಣ್ಣಿನ ಮನೆ ಕಡೆಯವರು ಫುಲ್ ಅವ್ರು ಯಾರ್ಯಾರು ಇದ್ದರೋ, ಯಾರ್ಯಾರು ಮದುವೆಗೆ ಬಂದಿದ್ರು ಅದು ಅವ್ರದ್ದೆಲ್ಲ. ಆಮೇಲೆ ನಾವು ಇಡ್ಸ್ಕೊಂಡು ನಾವು ಹಂಗೆ ಇಡ್ಸ್ಕೊಬೇಕಾಯ್ತು, ನಾವು ಮಿಸ್ ಮಾಡ್ಕೊಂಬಿಟ್ಟು. ಲಾಸ್ಟ್ಗೆ ನಮ್ಮ ಫ್ರೆಂಡ್ ಭಾಗ್ಯ ಬಂದಿದ್ದು, ಇವರು ಬೆಂಗಳೂರು ಮದುವೆಗೆ ಹೋಗಿದ್ರಂತೆ. ಇವ್ರು ಲಾಸ್ಟ್ಗೆ ಇವರೇ ಬಂದಿದ್ದು. ಇವ್ರು ಬಂದಮೇಲೆ ಅವ್ರ ಕಾರ ನಿಲ್ಸ್ಕೊಂಬಿಟ್ಟು ಹತ್ರಕ್ಕೆ ನಿಲ್ಸ್ಕೊಂಬಿಟ್ಟು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡಿದ್ದು. ಈಗ ಫಸ್ಟು ನಾವು ಆಡ್ತಾ ಇರೋದು ಚೆನ್ನಪ್ಪ ಚೆನ್ನೇಗೌಡ ಚೆನ್ನಾಗಿದೆಯಾ ನಮ್ಮ ಶಾಸ್ತ್ರ ಅಂತ ಈ ಸಾಂಗ್ ಆಡ್ದು. ಅಂದರೆ ವಿಡಿಯೋ ಎಲ್ಲೆಲ್ಲಿ ಚೆನ್ನಾಗಿ ಅಂದರೆ ಎಲ್ಲರೂ ಕವರ್ ಆಗಿದ್ದಾರೋ ಅಷ್ಟು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಸಾಂಗ್ ಆಡಿದ್ದೀವಿ, ಎಲ್ಲ ತುಂಬ ಜಾಸ್ತಿ ಜನ ಆಡಿದಲ್ಲ, ಎಲ್ಲೆಲ್ಲಿ ಚೆನ್ನಾಗಿ ಬಂದಿತ್ತು, ಎಲ್ಲೆಲ್ಲಿ ಸ್ಟೆಪ್ಪು ಅಂದರೆ ಮ್ಯಾಚ್ ಆಗ್ತಾಯಿದೆ ಅಷ್ಟು ಮಾತ್ರ ನಾನು ಹಾಕ್ತೆ. ಆ ವಿಡಿಯೋ ಮಾಡೋರು ಪಾಪ ಚೇರ್ ಮೇಲೆ ನಿಂತ್ಕೊಂಡು ನಮಗೆ ಮಾಡಿಕೊಟ್ಟಿದ್ದು ಕಿರಣ ಅಂತ, ನಮ್ಮ ಹರ್ಷಿತ್ ಅವ್ರ ಮೈದಾ, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಫಸ್ಟ್ ಈ ಸಾಂಗ್ ಆಡ್ದೆ, ನಾನು ಹುಡುಗರ ಪಕ್ಕ ನಿಂತ್ಕೊಂಡು ಆಡಿದೆ. ಯಾಕೆ ನೀವು ಸ್ಟೆಪ್ ಹೇಳ್ಕೊಡಿ, ಅದ್ರ ಮುಂದೆ ನಾವು ಆಡ್ತೀವಿ ಅಂತ ಪಾಪ ಎಲ್ಲ ನಿಂತ್ಕೊಂಡಿದ್ದು. ಅಂದರೆ ನಮ್ಮ ಪುನೀತ್ ಅವ್ರ ಭಾವ ಆಗಿರ್ಬೋದು, ಅವ್ರ ಫ್ರೆಂಡ್ ಆಗಿರ್ಬೋದು, ನಾವು ಒಂದು ಕಡೆ ಇನ್ನು ಮಿಕ್ಕಿದ್ದು ಇವರೆಲ್ಲ ಅವ್ರ ಫ್ಯಾಮಿಲಿ ಇವರೆಲ್ಲ ನಿಂತ್ಕೊಂಡು ಆಡಿದ್ರು. ಗಣೇಶ್ವರ ಮೂವಿ ಸಾಂಗ್ ಆಡ್ತಾಯಿದ್ವಿ, ಸುವಿ ಸುವಾಲಿ ಹಾಡಲ್ಲಿ ಅಂತ ಈ ಸಾಂಗ್ ಆಡ್ತಾಯಿದ್ವಿ. ನಾವು ಹುಡುಗಿ ಮನೆ ಕಡೆಯವರು ಆಡಿದ್ರು, ಹುಡುಗನ ಮನೆ ಕಡೆಯವರು ನಾವೆಲ್ಲರೂ ಆಡಿದ್ವಿ. ಆಂಟಿನ ಅಂದರೆ ನಮ್ಮ ಪುನೀರ್ ಅಮ್ಮ, ನಮ್ಮ ಶಾರದಾ ಆಂಟಿನೂ ಅವ್ರನ್ನೂ ಬಿಟ್ಟಿಲ್ಲ, ಎಲ್ಲರೂ ಯಾರ್ಯಾರು ಇದ್ದರು ಎಲ್ಲರೂ ನಿಲ್ಸ್ಕೊಂಡು ನಾವೆಲ್ಲರೂ ಡ್ಯಾನ್ಸ್ ಆಡಿರೋದೆ. ಈ ಸಾಂಗ್ ಮಾತ್ರ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಆಡ್ದು. ಅವರು ಗಂಡು ಹೆಣ್ಣು ಅವರು ಅಷ್ಟೇ, ಹುಡುಗ ಹುಡುಗಿನೂ ಅವರೂ ಅಷ್ಟೇ ತುಂಬಾ ಸ್ಟೆಪ್ಪೆಲ್ಲ ಅವರು ಚೆನ್ನಾಗಿ ನಮ್ಮ ಆಂಟಿ ಬಂದರು. ಇವಾಗ ಉಪೇಂದ್ರ ಸಾಂಗ್ ಅದು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಉಪ್ಪಿಗಿಂತ ಬೇರೆ ರುಚಿ ಬೇರೆ ಇಲ್ಲ ಅನ್ನೋದಕ್ಕೆ ಆಂಟಿ ಆಡಿದ್ರು. ಅದಾದಮೇಲೆ ಬಂದರೋ ಭಾವ ಬಂದರೋ ಭಾವ ಬಂದರು ಸೋ ಮೂವಿ ಸಾಂಗ್ ಆಡ್ದು. ಇದಂತೂ ತುಂಬಾ ಚೆನ್ನಾಗಿ ಆಡ್ದು. ಹೇಳಿದ್ಮೇಲೆ ಎಲ್ಲೆಲ್ಲಿ ಕ್ಲಿಪ್ ಅಂದರೆ ಚೆನ್ನಾಗಿ ಬಂದಿದೆಯೋ ಗ್ರೂಪ್ ಅಂದರೆ ಎಲ್ಲರೂ ಕವರು ಅಂದರೆ ಎಲ್ಲರೂ ಕಾಣಿಸಂಗೆ ಎಲ್ಲೆಲ್ಲಿತ್ತೋ ಅಷ್ಟನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸುಂಟರ ಗಾಳಿ ನಮ್ಮ ಡಿ ಬಾಸ್ ಸರ್ ಅವ್ರದ್ದು ಆಡ್ತಾ ಇದ್ದಾರೆ. ಇದು ಗಂಡು ಹೆಣ್ಣು ಅವ್ರ ಅಕ್ಕ ಭಾವ ಅವ್ರ ಅಕ್ತಿರೆಲ್ಲ ಸೇರಿಕೊಂಡು ಇದನ್ನು ಆಡಿದ್ದು. ಅವರೆಲ್ಲ ಆದಮೇಲೆ ಇವಾಗ ನಾವು ಜಗ್ಗೇಶ್ ಸರ್ ಮೂವಿ ಸಾಂಗ್ ಆಡ್ತಾಯಿದ್ದೀವಿ. ಬ್ರಹ್ಮಂಗೆ ತಲೆ ಕೆಟ್ಟು ಮಾಡ್ದ ಮನುಷ್ಯನ ಜನ್ಮನ ಇದನ್ನು ಆಡ್ತಾಯಿದ್ವಿ. ಅಂದರೆ ನಮ್ಮ ಹರ್ಷಿತಾ ಇದ್ದಾರಲ್ಲ, ಅವ್ರ ಮೈದಾ ಕಿರಣ್ ಅವ್ರು ಬಂದರು, ಅವ್ರ ಜೊತೆನೂ ಆಡ್ದ. ಇವಾಗ ನಮ್ಮ ಶಿವಣ್ಣ ಅಂದರೆ ನಮ್ಮ ಶಿವಮ್ಮವ್ರ ಸಾಂಗ್ ಆಡ್ತಾಯಿದ್ವಿ. ಟಕ್ಕ ಟಕ್ಕ ಟಕ್ಕಾಯಿಸು ಲಗಾಯಿಸು ಅಂತ. ಇದು ಹುಡುಗಿ ಕೈಲಿ ಆಡಿಸ್ತಾ ನೀನೇ ಆಡಬೇಕಮ್ಮ, ನಾವೆಲ್ಲ ಅವಾಗಿಂದ ಆಡಿದ್ದೀವಿ, ನೀವು ಜೊತೆಗೆ ಆಡ್ಬಿಟ್ಟಿದ್ದೀರಿ, ಇವಾಗ ಸಿಂಗಲಾಗಿ ನೀವು ಆಡಿ ಅಂದ್ಬಿಟ್ಟು ಹುಡುಗಿ ಕೈಲಿ ಆಡಿಸ್ತಾ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಆಡಲ್ಲ ಅಂತ ಇದ್ರೆ ಆಡಬೇಕು ಆಡಮ್ಮ, ಇನ್ನು ನಾಳೆಯಿಂದ ಯಾರು ಕರೀತೇವೆ, ನಾವು ಏನು ಆಡೋಕ್ಕೆ ಬರಲ್ಲ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿಗಳಲ್ಲೆಲ್ಲ ಮದುವೆ ಆದರೆ ನಾವು ಇದು ಯಾವುದೂ ಮಾಡಲ್ಲ. ಅಂದರೆ ಇದು ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಂಟಿ ಹೇಳಿದ್ರು, ಅಮ್ಮಿ ಬಂದೆಲ್ಲ ಹಿಂಗೆ ಮಾಡಬೇಕು, ಈ ಥರ ಆಡೋಣ ಅಂದ್ಕೊಂಡಿದ್ದೀವಿ ಅಂತ. ಎಲ್ಲ ಪಾಪ ಅವರು ಡಿ ಜೆ ಎಲ್ಲ ಕರೆಸಿದ್ರು. ಅವ್ರು ನೋಡ್ರೆ 3 ಅವರ್ಗೆ ಹೊರಟೋದ್ರು. ಹುಡುಗ ಹುಡುಗಿನೂ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು. ಗಡಿ ಬಿಡಿ ಕೃಷ್ಣ ಈ ಕೈ ಬಿಡು ಕೃಷ್ಣ ಟಕ್ಕ ಟಕ್ಕ ಟಕ್ಕಾಯಿಸು ಲಗಾಯಿಸು ಅವ್ರು ಆಡಿದ್ರು. ಅವ್ರ ಜೊತೆ ನಾವು ಎಲ್ಲ ಸೇರ್ಕೊಂಡು ಆಡ್ತಾಯಿದ್ದೀವಿ. ಆಮೇಲೆ ಫೋಟೋ ಹಿಡಿಯೋ ಕ್ಯಾಮ್ರಾಮ್ಯಾನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ವಿಡಿಯೋ ಮಾಡ್ಕೊಳ್ಳೋದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಹುಡುಗಿನ ಎತ್ತೋದಾಗಲಿ ಹಿಂಗೆ ತಿರುಗಿಸೋದಾಗಲಿ ನೋಡ್ಕೊಂಡು ಅದನ್ನೆಲ್ಲ ಮಾಡಿಸಿದ್ವಿ. ಪುನಿ ಮಾಡೋ ಇನ್ನು ಸಿಗಲ್ಲ, ಈ ಚಾನ್ಸ್ ಸಿಗಲ್ಲ ಮತ್ತೆ ಎಲ್ಲೂ ನೀನು ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ತೋಳ್ಳ ಅಂದ್ಬಿಟ್ಟು ಎತ್ತಿಸ್ಬಿಟ್ಟು ಹಂಗೂ ಬೇಡ ಅಂತ ಇದ್ಲು ನಿಕ್ಕಿತಾ, ಇಲ್ಲ ಮಾಡಿಸ್ಕೊಳಮ್ಮ, ಏನು ಇದೆ ಒಂದು ಚಾನ್ಸು ಅಂದ್ಬಿಟ್ಟು ನೋಡಿ ಎತ್ತಿದ್ದಾನೆ. ಎತ್ಬಿಟ್ಟು ಒಂದು ರೌಂಡ್ ತಿರುಗಿಸು ಅಂತ ಹೇಳ್ತಾ ಇದ್ದೀನಿ. ಅವನೊಂದು ರೌಂಡ್ ತಿರುಗಿಸ್ತಾ ತುಂಬಾ ಚೆನ್ನಾಗಿತ್ತು. ಹೇಳ್ತಾ ಇಲ್ಲ, ಒಂದು 3 ಅವರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಇದಾದಮೇಲೆ ಇವಾಗ ನೆಕ್ಸ್ಟ್ ನಾವು ಆಡಿದ್ದು ಬ್ಯಾಂಗಲ್ ಬಂಗಾರಿ. ನೀವು ಆ ಸ್ಟೆಪ್ ನೋಡ್ತಾ ಇದ್ದಂಗೆ ನೀವು ನೋಡ್ಬಿಡ್ಬೋದು ಇದೇ ಸಾಂಗ್ ಆಡ್ತಾಯಿದ್ದೀವಿ ಅಂತ. ನಾನು ಹೇಳೋದು ಬೇಡ, ನೀವೇ ಗೆಸ್ ಮಾಡಲಿ ಅಂತ ಅಂದ್ಕೊಂಡೆ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ. ಒಬ್ರಿಗಿನೊಬ್ರು ನಿಜವಲ್ಲೂ ಚೆನ್ನಾಗಿ ಆಡಿದ್ರು. ಮಕ್ಕಳುಗಳು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು.
ಎಲ್ಲ ಗ್ರೂಪಲ್ಲಿ ಯಾರ್ಯಾರು ಆಡಿದ್ದೀವಿ ಅದನ್ನು ಹಾಕಿದ್ದೀವಿ. ಸಿಂಗಲ್ ಮಕ್ಕಳೆಲ್ಲ ಆಡಿದೆಲ್ಲ ನಾನು ಹಾಕೋಕ್ಕೆ ಹೋಗಿಲ್ಲ. ಅದು ಹೇಳಿಲ್ಲ ಪೂರ್ತಿ ಎಲ್ಲಿ ಕವರ್ ಆಗಿದೆಯೋ ಎಲ್ಲರದ್ದು ಸ್ಟೆಪ್ಪು ಅದನ್ನು ಮಾತ್ರ ಹಾಕಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಂಬಿಡಿ, ಏನು ಇವ್ರದ್ದು ಹಾಕಿದ್ದಾರೆ ನಮ್ದು ಹಾಕಿಲ್ಲ, ಎಲ್ಲರೂ ಯಾರ್ದಾದ್ರು ಮಿಸ್ ಮಾಡಿದರೆ ಅಂದರೆ ಯಾರ್ದು ಮಿಸ್ ಮಾಡಿದಿಲ್ದಂಗೆ ಹಾಕಿದ್ದೀನಿ. ಎಲ್ಲರೂ ಮಿಸ್ ಆಗಿದ್ರೆ ಸಾರಿ ಅಂತ ಕೇಳ್ಕೊತೀನಿ. ದೇವರೇ ಇವಳು ಚಂದಿರನ ಕೊನೆ ಮಗಳೇ ಆ ಸಾಂಗ್ ಆಡ್ದೆ. ಈಗ ನಾವು ಆಡಿದ್ದು ಮೋನಿಕಾ ಅಂತ. ನಾನಂತೂ ತುಂಬಾ ಚೆನ್ನಾಗಿ ಆಡ್ಬಿಟ್ಟಿದ್ದೀನಿ. ನನಗೆ ಯಾಕಂದರೆ ಯಾವುದಾದ್ರು ಹೊಸ ರೀಲ್ಸ್ ಬಂತಂದ್ರೆ ಅದು ಪ್ರಾಕ್ಟೀಸ್ ಮಾಡಿ ರೂಢಿ ಇರೋದ್ರಿಂದ ಅದನ್ನೇ ಅಂತದ್ದು, ಅಕ್ಕ ಏನಕ್ಕ ಇಷ್ಟು ಚೆನ್ನಾಗಿ ಆಡ್ತೀನಿ ಅಂತ ಎಲ್ಲ ಅದನ್ನೇ ಅಂತಾಯಿದ್ರು. ನಾನು ಹೆಂಗೆ ಆಡ್ತೀನೋ ಹಂಗೆ ನೋಡ್ಕೊಂಡು ಪಾಪ ಎಲ್ಲರೂ ಆಡಿದ್ರು, ಹಂಗೆ ಸಪೋರ್ಟ್ ಮಾಡೋದು. ಈಗ ಎಲ್ಲ ಶಾಸ್ತ್ರ ಮುಗೀತು, ಇವಾಗ ನೀರು ಹಾಕೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಇದಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡೆ ಅಂತ ಅನ್ಬೋದು. ಅಲ್ಲ ಬ್ರದರ್ ಉಯ್ರಿ ನಿಮ್ಮ ಫ್ರೆಂಡ್ಸ್ಗಳು ಇಟ್ಕೊಂಡ್ರೆ ಬಿಸಿನೀರು ಎಲ್ಲಾತ ಚಳಿ ಅವ್ರಿಗೆ. ಚೊಂಬೋ ಚೊಂಬೋ ಸಾಕು ನಿಮಗೆ. ಇವಾಗ ಅರ್ಶಿನ ಶಾಸ್ತ್ರ ಮುಗೀತು, ನೀರು ಹಾಕಿದೆಲ್ಲ ಮುಗೀತು. ಇವಾಗ ಗಂಗೆ ಪೂಜೆ ಮಾಡ್ಕೊತಾ ಇದ್ದಾರೆ. ಈಗ ಟೈಮ್ ಬಂದು ಆಗಲೇ 3 ಗಂಟೆ ಆಗಿರ್ಬೋದೇನೋ. ನಾವೇ 1:30ವರೆಗೂ ಇದ್ದೋ. ನಾವು ಮನೆಗೆ ಬಂದು ನಾವು ಮಲಗೋಷ್ಟೊತ್ತಿಗಾಗಲೇ 2:30 ಆಗೋಯಿತು. ಪಾಪ ಅವರೆಲ್ಲ ಮುಗಿದ್ಮೇಲೆ ಇವ್ರು ಗಂಗೆ ಶಾಸ್ತ್ರ ಮಾಡಿಕೊಂಡು ಮತ್ತೆ ಇವರು ಮಾಮೂಲಿ ನಮ್ಮ ಕಡೆ ಎಲ್ಲ ಅರ್ಶಿನ ಶಾಸ್ತ್ರ ಯಾವ ಥರ ಮಾಡ್ತಾರೋ ಅದನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ 8-9 ಗಂಟೆಗೆ ಡ್ಯಾನ್ಸ್ ಆಡಬೇಕಾಗಿದ್ದು. ಅವರು DJ ಅವ್ರು ಬೇರೆ ಹೊರಟೋಗಿದ್ರು. ಇವ್ರು ಎಲ್ಲರೂ ಊಟ ಮಾಡಿಕೊಂಡು ರೆಡಿ ಆಗೋಷ್ಟೊತ್ತಿಗೆ 10 ಗಂಟೆ ಮಾಡಿಬಿಟ್ರಲ್ಲ. ಅದಕ್ಕೋಸ್ಕರ ನಾವು 1 ಗಂಟೆ 1:30ವರೆಗೂ ಡ್ಯಾನ್ಸೇ ಆಡ್ಬಿಟ್ಟು ಪಾಪ ಆಮೇಲೆ ಇವರೆಲ್ಲ ಶಾಸ್ತ್ರ ಮಾಡ್ಕೊಂಡಿರೋದು. ಒಬ್ಬರು ಮಲ್ಗೆ ಇಲ್ಲ. ಇವಾಗ ಕಳಸ ಇಟ್ಬಿಟ್ಟು ಅದೇ ಎಳೆ ಶಾಸ್ತ್ರ ಏನೋ ಮಾಡ್ಕೊತಾ ಇದ್ದಾರೆ. ಅಂದರೆ ಇವ್ರು ಬಂದು ಗೌಡ್ರು. ಯಾವ್ಯಾವ ಶಾಸ್ತ್ರ ಇತ್ತೋ ಅವ್ರ ಕಡೆ ಯಾವ್ಯಾವ ಮಾಡಬೇಕು ಅವ್ರ ಪದ್ಧತಿ ಪ್ರಕಾರ ಅದನ್ನು ಮಾಡ್ಕೊತಾ ಇದ್ದಾರೆ. ಇದು ಯಾವುದು ನಾವು ಇರಲಿಲ್ಲ ಈ ಶಾಸ್ತ್ರ ಮಾಡುವಾಗ. ಅವ್ರ ಚಿಕ್ಕಮ್ಮಂಗೆ ಹೇಳೋಗಿದೆ, ನನ್ನ ಪುನೀತ್ ಅವ್ರ ಚಿಕ್ಕಮ್ಮಂಗೆ, ಅಕ್ಕ ಇದೊಂದು ಮಾಡಿಟ್ಬಿಡಕ್ಕ, ನಾವು ಇರಲ್ವಲ್ಲ, ಇದೊಂದು ಮಿಸ್ ಆಗೋಗುತ್ತೆ ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಮಾಡೋದು ಅಂತ. ಅದನ್ನು ಪಾಪ ಅವ್ರು ಮಾಡಿಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವಾಗ ಅಂದರೆ ಭತ್ತನ 3 ಗುಡ್ಡೆ ಹಾಕ್ಬಿಟ್ಟು ಈಗ ಒಣಕೆ ತೊಗೊಂಡು ಕೊಡ್ತಾರಲ್ಲ, ಇದು ನಾವು ಅಂದರೆ ನಮ್ಮ ಮನೆಗಳಲ್ಲೂ ಮಾಡ್ತೀವಿ. ಅಂದರೆ ಇದು ಚಪ್ರ ಹಾಕಿ ದಿವಸನೇ ಮನೇಲಿ ಕಳಸ ಕುಂಡಿಸ್ತೀವಲ್ಲ ಅವತ್ತೇ ಇದು ಮಾಡ್ಕೊಂಬಿಡ್ತೀವಿ. ಇವರು ಅಂದರೆ ಚೌಟ್ರಿಲೇ ಮಾಡ್ಕೊತಾ ಇದ್ದಾರೆ. ಅವ್ರ ಶಾಸ್ತ್ರ ಏನಿತ್ತೋ ನೋಡಿ ಒಣಕೆ ತೊಗೊಂಡು ಅದನ್ನು ಕೊಟ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರು ಇದನ್ನು ತುಂಬ ಜನ ಮಾಡಿದ್ದಾರೆ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಆಮೇಲೆ ಅನಿಸ್ತು ಈ ಶಾಸ್ತ್ರಕ್ಕೆ ನಾವು ಇರಬೇಕಾಗಿತ್ತೇನೋ ಅಂದ್ಬಿಟ್ಟು. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅವ್ರಂತೂ ಮಲ್ಗೆ ಇಲ್ಲ. 4 ಗಂಟೆವರೆಗೂ ಇದೇ ಆಗೋಗಿದೆ. ಇವ್ರ ಶಾಸ್ತ್ರಗಳೆಲ್ಲ ಮಾಡ್ಕೊಬೇಕಾಯ್ತಲ್ಲ ಪಾಪ. ನಮ್ಮಿಂದನೇ ಎಲ್ಲರಿಗೂ ಲೇಟಾಗಿರೋ. ಅದು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಖುಷಿ ಆಯಿತು. ಹುಡುಗಿ ಮನೆ ಕಡೆಯವ್ರೂ ಅಷ್ಟೇ. ಒಬ್ಬರಾದ್ಮೇಲೆ ನೋಡಿ ಒಬ್ಬರು ಒನಕೆ ತಗೊಂಡು ಕೊಡ್ತಾ ಇದ್ದಾರೆ. ಇವಾಗ ಇದೆಲ್ಲ ಆಯಿತು. ಇವಾಗ ಅದೇ ಹಸೆ ಬರೆದು ಅಂದರೆ ಹುಡುಗಿನ ಕುಂಡಿಸ್ಬಿಟ್ಟು ಅರ್ಶಿನ ಇಡ್ತೀವಲ್ಲ, ನಮ್ಮ ಕಡೆಗಳೆಲ್ಲ ಇಡ್ತೀವಲ್ಲ, ಆ ಶಾಸ್ತ್ರ ಮಾಡ್ತಾಯಿದ್ದಾರೆ. ನೀವು ಆವಾಗಲೇ ನೋಡಿದ ಹಳದಿ ಶಾಸ್ತ್ರ ಅದು ಮನೆ ಹತ್ರನೇ ಮಾಡಬೇಕಾಯಿತು. ಅವ್ರು ಮನೆ ಹತ್ರ ಮಾಡಿರಲಿಲ್ಲ, ಚೌಟ್ರಿಲೇ ಮಾಡೋಣ ಅಂದ್ಬಿಟ್ಟು ಅವ್ರು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಚೌಟ್ರಿಲಿ ಮಾಡಿದ್ದು. ಈಗ ಮತ್ತೆ ಅರ್ಶಿನ ಶಾಸ್ತ್ರ ಅಂದರೆ ಮಾಮೂಲಿ ಎಲ್ಲರ ಮದುವೆಯಲ್ಲೂ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಹಸೆ ಬರೆದ್ಬಿಟ್ಟು ನೋಡಿ ಒಬ್ಬರಾದ್ಮೇಲೆ ಬಂದು ಅರ್ಶಿನ ಇಡ್ತಾ ಇದ್ದಾರೆ. ಇದನ್ನು ಅಷ್ಟೇ ಸ್ವಲ್ಪ ನಾನು ಕ್ಲಿಪ್ಪಿಂಗ್ ಅಪ್ಲೋಡ್ ಮಾಡಿದ್ದೆ. ಯಾಕಂದರೆ ತುಂಬ ಜನ ಬಂದೋಗಿದ್ದಾರೆ. ಆವಾಗಲೇ ಇಟ್ಟಿರೋದು ಹಾಕಿದ್ನಲ್ಲ ಇದನ್ನೇನು ಅಂದ್ಬಿಟ್ಟು ಇದು ಸ್ವಲ್ಪ ಮಾಡಿದ್ದೀನಿ. ಈಗ ನೋಡಿ ಬೆಳಗ್ಗೆ ಮಾಮೂಲಿ ಗಂಡು ಆಗಲೇ ರೆಡಿಯಾಗಿದ್ರು. ನಾವು ಬರೋಷ್ಟೊತ್ತು ಖಾಲಿ ಟೈಮ್ 8 ಗಂಟೆ ಇತ್ತು. ಇದು ನಮ್ಮ ನೆಲಮಂಗಲದಲ್ಲಿ ಇರೋದು ಗೂಬೆಕಲ್ಲಮ್ಮನ ದೇವಸ್ಥಾನ ಅಂತ. ಇಲ್ಲೇ ಮದುವೆ ಆಗಿದ್ದು. ತಾಯಿ ದರ್ಶನ ಮಾಡ್ಕೊಳ್ಳಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ದೇವ್ರ ದರ್ಶನ ಮಾಡಿಕೊಂಡು ಈಗ ಗಂಡಿನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿನ್ನಿ ಸಮರ್ಪಯಾಮಿ ದೂರದೂರಂತಂ ದೂರದೆಯೋ ದೈವ ಯಜಮಾನಾಯತೆ ದದಾತಿ. ಬೇಗ ಬರಬೇಕು, ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಬನ್ನಿ, ಒಂದು ಕೈ ಇಟ್ಕೊಳಮ್ಮ, ಮಂಜಮ್ಮ ಈ ಕಡೆ ಒಂದು ಕೈ ಬಿಡಮ್ಮ. ಹಂಗೆ ಇಟ್ಕೊಳ್ರಿ.
ಮಂಜಮ್ಮ ಇನ್ನೊಂದು ಸ್ವಲ್ಪ ಈ ಕಡೆ ಬಾ, ಇನ್ನೊಂದು ಸ್ವಲ್ಪ ಈ ಕಡೆ ಬಾ. ಮುಖ ಕಾಣ್ಲಿ. ಕಟ್ಟು ಕಟ್ಟು ಕಟ್ಟು. ಇದು ನೋಡ್ಕೋ. ಅದೇ ಹೋಗ್ಬೇಡಿ. ಅಡೆಗೆ ಅಡೆಗೆ ಕೊಡ. ಹಾಗೆ ಹಾಗೆ ಹಂಗೆ ಇರ. ಆಂಟಿ ಕಡೆ ನೋಡಂಟಿ. ಶಾರದಾಂಟಿ ಶಾರದಾಂಟಿ ಕಡೆ ನೋಡಿ. ಆನೆಲ್ಲ ಇದೆ, ಫೋಟೋ ನಡಿಬೇಕು ಹಂಗೆ ಈ ಮಧ್ಯಕ್ಕೆ. ಅದಕ್ಕೆ ಇದು ಮಾಡ್ಬೇಕು ತಾನೆ ಅವ್ರಿಗೆ ಪಾಪ ಹೆಂಗೆ ಹಂಗೆ ಕೈ ಎಲ್ಲ ಬರ್ತಾರೆ ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ಪುನಿ ಇಲ್ಲಿ ನೋಡಿ, ಪುನಿ ಇಲ್ಲಿ ನೋಡು. ಅವ್ನು ಯಾವಾಗ ತಿರ್ಗಾ ಬಟಾನ್ ಮಡುಗುಂಡು ಚೆನ್ನಾಗಿ ಇಲ್ಲಿ ನೋಡು ಅಂತ. ಪಾಯಸ, ಹೆಸರುಬೇಳೆ, ತರಕಾರಿ ಪಲ್ಯ, ಸಾಗು, ಬಜ್ಜಿ, ಪಲಾವು, ಬೆಂಡೆಕಾಯಿ ಗ್ರೇವಿ, ಅನ್ನ ಸಾರು, ರಸಮು, ಮಜ್ಜಿಗೆ ಎಲ್ಲ ಮಾಡಿದ್ದಾರೆ. ರೈಸ್ ಐಟಮು ಕೆಳಗಡೆ ಇಟ್ಟಿದ್ದಾರೆ. ಅದೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿರೋದು ರೆಡಿ. ಊಟಕ್ಕೆಲ್ಲ ಆಗಲೇ ಕುತ್ಕೊತಾ ಇದ್ದಾರೆ. ಚಂಪಾಕಲಿ, ಹಪ್ಪಳಗಳ ಸುರಿಮಳೆ, ಕಾಯಪಟ್ಟು, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ? 600 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಹಾಲು ಹಾಕ್ತಾ ಇರ್ರಿ, ಇಲ್ಲೇ ನೋಡಿ ನೋಡಿ. ಹೋಗ್ಬನ್ನಿ ಹೋಗ್ಬನ್ನಿ. ಇವ್ರು ಅಕ್ಕ ತೆಗಿದಿರಿ, ಎಲ್ಲ ಫೋಟೋದಲ್ಲಿ ಇರ್ತಾರೆ ಇವರು. ಅವ್ರು ಬಂದವ್ರೆ ಅಂತ ಗೊತ್ತಾಗೋದು ಬೇಡವಾ? ಓ, ಏನೂ ಕಾಣಲ್ಲ. ಹಾಂ, ತೆಗೆದ್ಬಿಡ್ರಿ ಅದನ್ನ, ಬೇಡ ಸ್ವಿಚ್ ಬಾಕ್ಸ್ ತೆಗೆದ್ಬಿಡಿ ಅದನ್ನ. ನಾವು ಇಡ್ಸ್ಕೊಳ್ಳೋದು ಬೇಡವಾ? ಎಲ್ಲರೂ ಬಂದಿರೋರ ಜೊತೆ, ಅದಕ್ಕೆ. ಇಲ್ಲಾಂದ್ರೆ ಏನಾದ್ರು ಶಾಸ್ತ್ರ ಶುರು ಮಾಡ್ತಾರೆ. ಅಲ್ಲ ಬ್ರದರ್, ಈ ಕಡೆ ನೋಡ್ರಿ.
ಕಾಣ್ತಿದ್ದೀರಿ. ಈಗ ಬಂದಿದ್ರು, ಮಂತ್ರಾಲಯಕ್ಕೆ ಹೋಗಿದ್ರಂತೆ, ಇವಾಗ ಬಂದಿದ್ದಾರೆ. ಧಾರೆ ಮುಹೂರ್ತ ಆಯಿತು. ನಾನು ಯಾರ ಹೆಸರು ಹೇಳಿಲ್ಲ, ಯಾಕಂದ್ರೆ ಎಲ್ಲ ರಾತ್ರಿ ನೀವು ನೋಡಿದ್ರಲ್ಲ ಅವರೇ, ಆಮೇಲೆ ಮಿಕ್ಕಿದ ಜನ ನೆಂಟರೆಲ್ಲ ಬಂದಿದ್ರಲ್ಲ ಅವರೇ. ಹಂಗೆ ಹೆಂಗಿತ್ತು ಹಂಗೆ ಹಾಕಿದ್ದೀನಿ. ಇವಾಗ ಅದೇ ಸಪ್ತಪದಿ ಅಂದರೆ 7 ಹೆಜ್ಜೆದು ಪೂಜೆ ಮಾಡ್ತಾರಲ್ಲ, ನಮಸ್ಕಾರ ಮಾಡಿಸ್ತಾರಲ್ಲ, ಅದು 7 ಹೆಜ್ಜೆದು ತಿಳಿಸಿ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವ್ರು ರೆಡಿ ಮಾಡಿ ಇಟ್ಟಿರಲಿಲ್ಲ. ಬಾಳೆಹಳೆ ಹಾಕ್ಬಿಟ್ಟು ಹಿಂಗೆ ಹೂದಲ್ಲೇ ಅಲಂಕಾರ ಮಾಡಿದೆ. ನಮ್ಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಥರ ಅಲಂಕಾರ ಮಾಡಿಕೊಡ್ತಾಯಿದ್ದೀನಿ ಈಗ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲ ಹೇಳಿಲ್ವ ನಮ್ಮ ಪುನೀತ್ನ ಫ್ರೆಂಡ್ಸ್ಗಳೇ ಎಲ್ಲ ಪಾಪ ಹೂವು ಬಿಡಿಸ್ಕೊಟ್ರು. ನಾನು ನಿಂತ್ಕೊಂಡು ಎಲ್ಲ ಹಾಕೊಂಬಂದು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಒಂದೊಂದು ಹೆಜ್ಜೆಗೂ ಐನೋರು ತುಂಬಾ ಚೆನ್ನಾಗಿ ಹೇಳಿದ್ರು. ಆಮೇಲೆ ತುಂಬಾ ಚೆನ್ನಾಗಿ ಶಾಸ್ತ್ರ ಮಾಡಿದ್ರು. ಎಲ್ಲನೂ ಅಷ್ಟೇ ಅರ್ಥಪೂರ್ಣವಾಗಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಐನೋರು. ನಿಜವಾಗ್ಲೂ ಎಲ್ಲರ ಮದುವೆಗೆ ಇಂಥ ಐನೋರುಗಳೇ ಸಿಕ್ಕಿದ್ರೆ ಅದು ಅರ್ಥ ಗೊತ್ತಾಗುತ್ತೆ. ನಾವುಗಳೆಲ್ಲ ಆಗೋಗಿ ಯಾವುದೂ ಮಾಡಿಸಿರ್ಲಿಲ್ಲ ಶಾಸ್ತ್ರ, ಅದಕ್ಕೆ ಊರುಗಳಿಗಾದ್ರೂ ಮಾಡಲಿ ಅಂದ್ಬಿಟ್ಟು ನಾವೆಲ್ಲ ನಿಂತ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಜನ ಹೆಲ್ಪ್ ಮಾಡಿದ್ರು, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವಾಗ ಒಂದೊಂದು ಹೆಜ್ಜೆ ಏನೇನು ಅರ್ಥ ಬರುತ್ತೆ ಅಂತ ಅದನ್ನು ಹೇಳ್ತೀನಿ ನಾನು. ಈ ಥರ ಮೊದಲು ಅಂದರೆ ಶಾವಂತಿಗೆ ಹೂವು ಹಾಕ್ಬಿಟ್ಟು ಆಮೇಲೆ ರೋಸ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡು ಮತ್ತೆ ಅದ್ರ ಜೊತೆ ಅದು ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದಾಯಿತು. ಟೈಮ್ ಇರಲಿಲ್ಲ, ಇದು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ. ಇದು ನಾವು ರೆಡಿದು ಏನಾದ್ರು ತರಿಸಿದ್ದೀರಾ ಅಂತ ಕೇಳಿದ್ಕಿಲ್ಲ, ಏನು ಮಾಡಿಲ್ಲ ಅಂದಿದ್ದಕ್ಕೆ ಪಾಪ ಏನಾರು ಒಂದು 10 ನಿಮಿಷದಲ್ಲಿ ನೀವು ಮಾಡಿದ್ರೆ ನಾನು ಮಾಡ್ಕೊಡ್ತೀನಮ್ಮ ಅಂತ ಅಂದರು. ಸರಿ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಪಾಪ ಎಲ್ಲರೂ ಸೇರಿಕೊಂಡು ಹೂವುಗಳನ್ನೆಲ್ಲ ಬಿಡಿಸ್ಕೊಟ್ರು. ಅದಕ್ಕೆ ಬೇಗ ಒಂದು 5 ನಿಮಿಷದಲ್ಲೆಲ್ಲ ಪಾಪ ಹುಡುಗರು ಬಿಡಿಸ್ಕೊಟ್ಬಿಟ್ರು. ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟಕ್ಕೆ ಬೇರೆ ಹೊರಟೋಗಿದ್ರ. ನಾನು ನಮ್ಮ ಭಾಗ್ಯ ಪಾಪ ಪುನಿ ಫ್ರೆಂಡೇನೆ ಎಲ್ಲ ರೆಡಿ ಮಾಡಿದ್ದು. ಒಂದು 10 ನಿಮಿಷಕ್ಕೆ ರೆಡಿ ಮಾಡಿಕೊಟ್ಟು 7 ಹೆಜ್ಜೆದು ಅರ್ಥಪೂರ್ಣ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಅದು ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಹೆಜ್ಜೆ ಬಂದು ಅನ್ನ ವೃದ್ಧಿಗಾಗಿ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಇದನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಐನೋರು. ಈಗ 2ನೇ ಹೆಜ್ಜೆ ಬಂದು ಬಲ ವೃದ್ಧಿಗಾಗಿ ಪ್ರತಿಯೊಂದು ಹೆಜ್ಜೆದು ಮಾಹಿತಿ ತುಂಬಾ ತಿಳಿಸ್ಕೊಟ್ರು. ನಾನು ಅದೇ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. 3ನೇ ಹೆಜ್ಜೆ ಬಂದು ಧನ ವೃದ್ಧಿಗಾಗಿ, 4ನೇ ಹೆಜ್ಜೆ ಬಂದು ಸುಖ ವೃದ್ಧಿಗಾಗಿ, 5ನೇ ಹೆಜ್ಜೆ ಬಂದು ಸ್ನೇಹ ವೃದ್ಧಿಗಾಗಿ, 6ನೇ ಹೆಜ್ಜೆ ಬಂದು ದಾಂಪತ್ಯ ಜೀವನಕ್ಕಾಗಿ, 7ನೇ ಹೆಜ್ಜೆ ಬಂದು ಸಂತಾನ ವೃದ್ಧಿಗಾಗಿ. 7 ಹೆಜ್ಜೆ ಶಾಸ್ತ್ರನೂ ಮುಗೀತು. ನಿಜವಾಗ್ಲೂ ನಮ್ಗೆ ಯಾರೂ ಮಾಡಿಕೊಟ್ಟಿರಲಿಲ್ಲ, ಇವ್ರಿಗಾದ್ರೂ ಮಾಡಿಕೊಟ್ವಲ್ಲ, ತುಂಬಾ ಖುಷಿ ಆಯಿತು ನಮಗಂತೂ. ಪೂಜೆ ಮಾಡೋದಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಆಚೆಗೆ. ಕಾಣಿಸ್ತಾಯ್ತಾ? ಅರುಂಧತಿ ನಕ್ಷತ್ರ ತೋರಿಸಿದ್ದು ಆ ಪೂಜೆನೂ ಮುಗೀತು. ಅಂದರೆ ಕಳಸ ಅವ್ರ ಅಕ್ಕ ಹಿಡ್ದಿದ್ರು, ಅವ್ರ ಅಕ್ಕ ಊಟಕ್ಕೆ ಹೋಗಿದ್ರು ಅಂತ ನಮ್ಮ ರೇಣುಕಾ ತೊಗೊಂಬಂದಿದ್ಲು. ಅವಳು ಅವ್ರ ಮಗ ಬಂದಂತ ಕರೆ ಕೊಟ್ಟೋದ್ಲು. ಆಮೇಲೆ ನನ್ನ ಕೈಯಲ್ಲಿ ಕೊಟ್ಟಲು. ನಿಜವಾಗ್ಲೂ ಫಸ್ಟು ಟೈಮು ನಾನು ಕಳಸ ಹಿಡ್ದಿರೋದು. ನನಗಂತೂ ಖುಷಿ ಆಯಿತು. ಯಾರ ಮದುವೆಲಿ ಇದುವರೆಗೂ ಹಿಡ್ದಿರಲಿಲ್ಲ, ನಮ್ಮ ಪುನಿ ಮದುವೆಲಿ ಹಿಡ್ದಿದ್ದೀನಿ. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ. ಕಟ್ಟಿರಲ್ಲ, ಗಂಡ ಬಿಸ್ತಾ ಇದ್ದಾರೆ. ಕಟ್ಬೇಕಂತ ಕೇಳ್ದ. ಇನ್ನೇನು ಒಂದು ಗ್ಲಾಸ್ ಹಾಲು ಕೊಟ್ಟಿಲ್ಲ, ಏನಿಲ್ಲ. ಎಲ್ಲ ಶಾಸ್ತ್ರ ಮುಗೀತು. ಅತ್ತೆ ಮನೆ ಹೊಸ್ಕೇನು ಹಾಕಿದ್ರು. ಈಗ ಗಂಡು ಹೆಣ್ಣು ಊಟಕ್ಕೆ ಬಂದಿದ್ದಾರೆ. ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಪುನಿ ಬಂದು ನಿಖಿತಂಗೆ ಫಸ್ಟು ತಿನ್ನಿಸ್ತಾ, ಆಮೇಲೆ ನಮ್ಮ ನಿಖಿತಾ ಪುನಿಗೆ ತಿನ್ಸಿದ್ರೆ ಇದೆಲ್ಲ ಮುಗಿಸ್ಕೊಂಡು ಇವ್ರು ಆಮೇಲೆ ಬರ್ತಾರೆ ಅಂದ್ಬಿಟ್ಟು ನಾವು ಇವಾಗ ಮನೆ ಹತ್ರಕ್ಕೆ ಹೊಡ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಇವರೆಲ್ಲ ಸಾಮಾನೆಲ್ಲ ತೆಗಿಬೇಕಾಯ್ತಲ್ವ.
ಇವರೆಲ್ಲ ಬರೋಷ್ಟೊತ್ತು ಮನೆಗೆ ಬರೋಷ್ಟೊತ್ತು ಕಾಲ 2:30 ಆಗಿತ್ತು. ನಾವು 1 ಗಂಟೆಗೆ ಅಂದರೆ ಆಂಟಿ ಮನೆ ಹತ್ರಕ್ಕೆ ಬಂದು ಅಂದರೆ ವಸ್ತು ಪೂಜೆ ಮಾಡಿ ಮನೆ ತುಂಬಿಸೋ ಶಾಸ್ತ್ರ ಮಾಡ್ತಾರಲ್ಲ ಅದಕ್ಕೆಲ್ಲ ನಮ್ಗೆ ಹೆಂಗೆ ಗೊತ್ತಿತ್ತೋ ಆ ಥರ ನೋಡಿ ಹೂವಿನಲ್ಲಿ ಈ ಥರ ಡಿಸೈನ್ ಮಾಡ್ದೆ. ನಮ್ಮ ರೇಣುಕಾ ಮನೆದು ಒಳಗಡೆ ಎಲ್ಲನೂ ಪಾಪ ದೇವ್ರ ಮನೆಗೆ ಹೂವು ಇಟ್ಕೊಂಬಂದು ಎಲ್ಲ ಫ್ರೆಂಡ್ಗಳು ಸೇರಿ ಹೂವು ಎಲ್ಲ ಬಿಡಿಸ್ಕೊಟ್ರು. ನಮ್ಗೆ ಹೆಂಗೆ ಗೊತ್ತಂಗೆ ಮಾಡ್ದೆ. ಈಗ ಗಂಡು ಹೆಣ್ಣು ಬಂದಿದ್ದಾರೆ, ಅವ್ರನ್ನ ಒಳಗೆ ತುಂಬಿಸ್ಕೊತಾರೆ. ಆಮೇಲೆ ನಿಖಿತಾ ವಸ್ತು ಪೂಜೆ ಮಾಡಿ ಈಗ ಮನೆ ತುಂಬ ಶಾಸ್ತ್ರ, ಆಮೇಲೆ ಎಲೆಯಲ್ಲಿ ಕಾಲುಂಗ್ರ ಇಟ್ಬಿಟ್ಟು ಹಾಲಿಂದ ಮಾಡ್ತಾರಲ್ಲ ಆ ಶಾಸ್ತ್ರ ನಡೆಯುತ್ತೆ. ದೇವ್ರ ನೆನೆಸ್ಕೊಂಡು ಹಾಂ ಹಂಗೆ ಮೂರು ಸಲ ಮಾಡಿಸ್ತಾರಮ್ಮ ಶಾಸ್ತ್ರ. ಇಲ್ಲಿ ಬರ್ಸ್ಕೊಂಬಂದ್ಬಿಟ್ಟಿರಿ, ಅನ್ಭವಿಸ್ಲೇಬೇಕಂಟಿ ಯಾರೇನಂದ್ರು. ನಾನಿರೋ ಮನೆ ಬಿಡಪ್ಪ, ಇನ್ನ ಜೋರಾಗಿ ಸೌಂಡ್ ಮಾಡಿದೆ. ಆಹಾ, ನಿಖಿತಾ ಪುನೀತ್. ನಮಸ್ಕಾರ. ರಾಮಚಂದ್ರಪ್ಪನ ಮಗಳು, ಮಂಜುಳಾ ಮಗಳು, ನನ್ನ ಹೆಂಡತಿ ನಿಖಿತಾ. ಓಕೆ. ನಮ್ಮ ಅಮ್ಮನ ಸೊಸೆ ನಿಖಿತಾ. ಬದುಕು ಒಂದು ಬಾವಿ ಅಂತೆ, ಆ ಬಾವಿಯಲ್ಲಿ ನೀರಾಗಿ ಬಂದಿದ್ಯಾ? ನಾನು ಬಿದ್ಬಿಟ್ಟಿದ್ದೀನಿ. ನೀರ್ ಹಾಕ್ತೀಯೋ ಇಲ್ಲ ದೋಣಿ ಹಾಕ್ತೀಯೋ ನೋಡು, ಯೋಚನೆ ಮಾಡಿ. ಮುಳುಗಿಸ್ತೀಯ ದೋಣಿ, ಎಬ್ಬರ್ಸ್ತೀಯ ದೋಣಿ ಆಗಿ ಅಂತ ಅಷ್ಟೇ ಹೇಳು. ಕ್ಲಾರಿಟಿ ಬರಲ್ಲ. ಮಾಡ್ತಾ ಇದ್ದೀನಪ್ಪ. ಓಯ್ ಚಿನ್ನಿ, ಏನಿಲ್ಲ ಆಂಟಿ, ಫಸ್ಟ್ ಯಾರು ಎತ್ತುತ್ತಾರೆ ಏನು ನಾವು ಟಾಸ್ಕ್ ಕೊಡ್ಬೇಕು ಅವ್ರಿಗೆ. ಅದೇ ಇವಾಗ ಬಿನ್ಗೆ ಒಳಗೆ ಉಂಗುರ ಹಾಕ್ಬಿಟ್ಟು ಉಂಗುರ ಯಾರು ಫಸ್ಟ್ ತೆಗಿತಾರೋ, ಅಂದರೆ ಪುನೀತ್ ತೆಗ್ದಿದ್ರೆ ನಾವು ಪಾರ್ಟಿ ಕೊಡಿಸ್ಬೇಕಾಯ್ತು. ನಿಖಿತಾ ತೆಗೆದ್ರೆ ಪುನಿ ನಮಗೆ ಪಾರ್ಟಿ ಕೊಡಿಸ್ಬೇಕಾಯ್ತು. ನಿಖಿತಾನೇ ತೆಗೆದ್ಲು, ಅದ್ರಲ್ಲಿ ನಾವೇ ಗೆದ್ದೋ. ಇವಾಗ ಕೈಯಲ್ಲಿ ಬಾಲ್ ಅದು ಚೆಂಡು ಯಾರ ಕೈಲಿರುತ್ತೋ ಅವರು ಕ್ವಶನ್ ನಾವು ಕೇಳೋದಕ್ಕೆ ಆನ್ಸರ್ ಮಾಡಬೇಕು. ಅಂದರೆ ಹುಡುಗಂಗೋಸ್ಕರ ಹುಡುಗಿ ಯಾವ ಹಾಡು ಹೇಳ್ತಾಳೋ ಅದನ್ನು ಹೇಳ್ತಾ ಇದ್ದೀವಿ. ಫಸ್ಟು ಅವಳಿಗೆ ಅಂತ ನೀನು ಕೊಡ್ಸಿದ್ದು ಫಸ್ಟು. ಎಲ್ಲ ಫಾಸ್ಟ್ ಇದ್ದೀರಪ್ಪ ಆಂಟಿ, ಎಲ್ಲ ಅವರಮ್ಮ ಫಾಸ್ಟ್ ಇದ್ದಾರೆ. ಏನ್ ಕ್ವಶನ್? ಯಾವ್ದಾಡ್ದ ನೀನೀಗ? ಒಬ್ಬ ಯಾವತ್ತಪ್ಪ? ಇವತ್ತ? ಈ ಕ್ಷಣಕ್ಕೋಸ್ಕರ ನಿಂಗೆ ಯಾವ್ದು ಬರುತ್ತೋ ಅವಳಿಗೋಸ್ಕರ. ಹಾ ಹೇಳಪ್ಪ, ಆಯ್ತು ಹೇಳಪ್ಪ. ಹೇಳ ಲೈನ್ ಹಾಡು. ಓ ಇರ್ರಿ ಹಾ ಇರ್ರಿ ಏನೋ ಪುನಿ ಹಬ್ಬ ಹೇಳ ಪುನಿ, ಆಡ್ಬೇಕು ಪುನಿ. ಆಡ ಪುನಿ, ಇಲ್ಲಿ ನೋಡ್ಕೊಂಡು ಸಾಂಗ್ ಹೇಳಲಿಲ್ಲ. ಪರವಾಗಿಲ್ಲ, ಎರಡು ಲೈನ್ ಆಡು.
ಕೂಡ ನಿನ್ನಾಗೆ ನಿನ್ನ ಮುಂದೆ ಪ್ರಪೋಸ್ ಮಾಡಿದ ಯಾರು ಫಸ್ಟ್? ನೀನಲ್ಲ. ಮೊದಲು ಪ್ರಪೋಸ್ ಯಾರು, ಫಸ್ಟ್ ಕಿಸ್ ಯಾರು? ಪ್ರಪೋಸ್ ಅಂತ ಇಬ್ರು ಮಾಡ್ಲಿಲ್ಲ, ಹಂಗೆ ಸುಮ್ನೆ ಓಕೆ ಓಕೆ ಅಂತ ಸುಮ್ನೆ ಆದ್ವಿ. ಬಟ್ ಕಿಸ್ ಎಲ್ಲ ಮಾಡಕ್ ಇನ್ನು ಸಿಚುಯೇಷನ್ ನಿಜ ಹೇಳಪ್ಪನೇ, ಕೊಟ್ಟಿಲ್ವಪ್ಪನೇ? ಹೇಳ್ಬಿಡಮ್ಮ. ನಿಮ್ಮ ಅಕ್ಕ ಬಾವುದು ಕಿವಿ ಮುಚ್ತೀವಿ ನಾವು. ನೀನ್ ಹೇಳಪ್ಪ ಫಸ್ಟ್ ಯಾರ? ಅದು ಒಂದು ಅಂದ ಕಾಲ. ಆಕ್ಚುಲಿ ಇಬ್ರು ಅದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಆತರ ಕೇಳ್ಬೇಡ, ನಮ್ಮ ಅಮ್ಮಂಗ್ ಗೊತ್ತಿಲ್ಲ ಎಲ್ಲರೂ ಹೇಳು. ಅಮ್ಮಂಗ್ ಗೊತ್ತಿಲ್ಲ ಎಲ್ಲೋ ಕರ್ಕೊಂಡು ಎಲ್ಲಿಗೆ? ಎಲ್ಲಿಗೆ ಹೇಳ ಆಗೋಯ್ತು ಎಲ್ಲಾನು. ಎಲ್ಲೆಲ್ಲ ಹೋಗಿದ್ದೀವಿ. ಫಸ್ಟ್ ಹೋಗಿರೋ ಪ್ಲೇಸ್ ಹೇಳು. ಫಸ್ಟ್ ಹೋಗಿರೋ ಪ್ಲೇಸ್ ನಂದಿ ತಗೊಂಡು ಕೊರೋನಾ ಟೈಮಲ್ಲಿ ವ್ಯಾಕ್ಸಿನೇಷನ್ ಫಸ್ಟ್ ಆಚೆ ಹೋಗಿರೋದು ಅಂದ್ರೆ ಯಾವ್ದೋ ಒಂದು ದುಬಾರಿ ಎಲ್ಲೆಲ್ಲಿ ಹೋಗಿದ್ದೀರಾ ಆಮೇಲೆ ಹೇಳಂಗೆ ಲಿಸ್ಟ್ ಹೇಳ್ಬಿಡು ಹಂಗೆ. ಅಷ್ಟೇ ನಾವು ಅಮ್ಮಗೆ ಗೊತ್ತಾ ಎಲ್ಲ? ಲೆಟರ್ ತಗೊಂಡ್ ಕುತ್ಕೊಬಿಡಿ ಎಲ್ಲ ಬರ ನಮ್ಗೆಲ್ಲರೂ ಗೊತ್ತಾಗ್ಬೇಕು ಅದಕ್ಕೆ. ಬಟ್ ಲವ್ ಇವನ್ ಜೊತೆನೆ ನನ್ ಜೀವನ ಸಾಗಿಸ್ಬೇಕು ಅಂತ ಅನ್ಸಿರೋದು ಪುನಿ ಮಾತ್ರ. ಅದು ಅಣ್ಣ ಈ ಕಡೆ ಕೊಟ್ಟು ಉತ್ತರ ಹೇಳೋಣ. ಇರಿ ಅದು ಗೊತ್ತು ಏನು? ಅಮ್ಮ ಪುನಿ ಫಾಸ್ಟ್ ಆಂಟಿ, ನಿನ್ ಮಗ ಆಂಟಿ. ಸ್ವಲ್ಪ ಸೀರಿಯಸ್ ಅನ್ಕೊಳ್ಳಿ, ಸ್ವಲ್ಪ ಸೀರಿಯಸ್ ಸ್ವಲ್ಪ ಇಷ್ಟು 7 years ಲವ್ ಮಾಡಿದ್ದೀವಿ ಇಬ್ರು. ಯಾವತ್ತೂ ನಿಮ್ಮಿಬ್ರಿಗೂ ಇಷ್ಟು ದಿನದಲ್ಲಿ ಇವಳನ್ನ ನಾನು ಲವ್ ಮಾಡಬಾರ್ದಾಗಿತ್ತು, ಇವಳನ್ನ ನಾನು ಲವ್ ಮಾಡಬಾರ್ದಾಗಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಬೇಡ, ಬೇಕಾಗಿಲ್ಲ. ಆಮೇಲೆ ನೀನು ಹೇಳುವಂತೆ ಅಲ್ಲ ಅನ್ಸಾಯ್ತಾ ಅಂತ ಹೇಳಮ್ಮ. ಯಾವತ್ತಾದ್ರೂ ಒಂದು ದಿನ ಯಾವ ವಿಚಾರಕ್ಕೆ ಅನ್ಸಿದೆ? ಅವಾಬಾ ಯಾವತ್ತಾದ್ರೂ ಅನ್ಸಿದ್ಯಾ? ಹೇಳೆ. ಜಗಳ ಆದಾಗ ಕಿತ್ಲಾಡ್ದಾಗ ಅನ್ಸಿರುತ್ತೆ. ಫೋನ್ ಕಟ್ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ, ನಾನು ಕೋಪ ಬರೋಷ್ಟು ಬೈದ್ ಬಿಡ್ತೀನಿ. ಬಟ್ ಬಿಟ್ಟೇ ಬಿಡ್ಬೇಕು, ಇವ್ನು ಬೇಡವೇ ಬೇಡ ಆ ಥರ ಯಾವತ್ತೂ ಅನ್ಸಿಲ್ಲ. ಚಪ್ಪಾಳೆಪ್ಪ ನಮ್ಮ ಹುಡುಗಿಗೆ. ಈಗ ನಮ್ಮ ಹುಡುಗ ಯಾವ ವಿಚಾರಕ್ಕೆ ಅಂತ ಹೇಳಿಲ್ಲ ಅವಳು. ಯಾವ ವಿಚಾರಕ್ಕೆ ಫೋನ್ ಕಟ್ ಮಾಡಿ ಅದೇ ಯಾವತ್ತಾದ್ರೂ ಅನ್ಸೈತಾ? ಅವಳು ಬೇಡ ಅಂತ ಲವ್ ಮಾಡಿ 3 ತಿಂಗಳಿಗೆ ಅನ್ಸಿತ್ತು. ಓ ಅದೇ ನಾನೇ ಫೋನ್ ಮಾಡಿ ಬೇಕು ಅನ್ನೋ ಥರ ಮಾಡ್ಕೊಂಡೆ. ನಿಜನಾ? ಸಾಕಂಡ್ರಮ್ಮ. ಯಾರು ಕೇಳ್ತೀರಾ ದೊಡ್ಡವರು? ಇನ್ನೇನಾರು ಇದ್ರೆ ಹೇಳ್ಬಿಡ್ರಿ. ಆತರ ನಾವು ಇದ್ಕೊಂಡು ಹೋಗ್ಬೇಕು. ಅವಾಗ ಗೊತ್ತಿರಲ್ಲ ಕಣ ವರ್ಷ. ಹೊಡಿರಿ ಚಪ್ಪಾಳೆ, ಹೊಡಿರಿ 9. ನೋಡಿದ್ರಲ್ಲ ಯಾವ ಥರ ಎಲ್ಲ ಗೇಮ್ ಆಡಿಸ್ತೋ ಅಂತ. ಅದೇ ನಾವು ಏನೇ ಕ್ವಶನ್ ಕೇಳಿದ್ರು ಎಲ್ಲ ಅವರು ಕರೆಕ್ಟಾಗಿ ಆನ್ಸರ್ ಹೇಳಿದ್ರು, ಯಾವುದು ಮುಚ್ಚುಮರೆ ಮಾಡ್ದಿಲ್ದಂಗೆ. ಈಗ ಮಾಮೂಲಿ ಮೊದಲು ತುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇವಾಗ ಗಂಡು ಹೆಣ್ಣು ಅಂದರೆ ಹುಡುಗಿ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಇಲ್ಲಿ ಪೂಜೆ ಎಲ್ಲ ಆಯಿತು. ಎಲ್ಲ ನಾವು ಯಾವ್ಯಾವ ಗೇಮ್ ಆಡಿಸ್ಬೇಕಾಯ್ತು ಎಲ್ಲ ಆಡಿಸಿದಾಯ್ತು. ಈಗ ರಥಕ್ಕೆ ಅಂದರೆ ನಮ್ಮ ಪುನಿ ರಥಕ್ಕೆ ಅವರು ಇದನ್ನು ಮೊದಲು ತುಂಬ್ತಾ ಇದ್ದಾರೆ. ಟೈಮ್ ಒಂದಾಗಲೇ 4:15 ಆಗಿದೆ. ತುಂಬಾ ಚೆನ್ನಾಗಾಯಿತು. ರಾತ್ರಿ ಎಲ್ಲ ಯಾವ ಥರ ಆಯಿತು, ಬೆಳಗ್ಗೆ ಎಲ್ಲ ಯಾವ ಥರ ಆಯಿತು ಅಂತ ಪೂರ್ತಿ ವಿಡಿಯೋ ಅಂದರೆ ಮದುವೆ ಮನೇಲಿ ಮದುವೆ ಮನೆ ಅಂದಮೇಲೆ ಎಲ್ಲ ಯಾವ ಥರ ಮಾಡ್ತಾರೋ ಅಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಅಂದರೆ ನಮ್ಮ ಮಾವನ ಮಗಳು ಎಷ್ಟೋ ಮದುವೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಈ ಥರ ಪೂರ್ತಿ ವಿಡಿಯೋ ನಾನು ಎಲ್ಲೂ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸಿರಲಿಲ್ಲ. ಅಷ್ಟು ಚೆನ್ನಾಗಾಯ್ತು. ಈಗ ಮೊದಲು ತುಂಬಿದಾಯಿತು. ಅಂದರೆ ದೊಡ್ಡವ್ರಿಗೆ ಅಂದರೆ ಹಿರಿಯರಿಗೆಲ್ಲ ಎಲ್ಲಡಿಕೆ ಕೊಟ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಅವ್ರ ಅಮ್ಮಂಗೆ, ಅವ್ರ ದೊಡ್ಡಪ್ಪ ದೊಡ್ಡಮ್ಮಂಗೆ ಆಗಿರ್ಬೋದು, ಅಂದರೆ ಅವ್ರ ಬೀಗರು ಅಂದರೆ ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಬೀಗರು, ಅವ್ರ ಅತ್ತೆ ಮಾವ, ಅವ್ರಿಗೆ ನಮಸ್ಕಾರ ಮಾಡಿಕೊಂಡ್ರು. ಯಾರ್ಯಾರೆಲ್ಲ ದೊಡ್ಡವರಿದ್ರೋ
ಎಲ್ಲರಿಗೂ ನಿಲ್ಲಿಸಿ ನಮಸ್ಕಾರ ಮಾಡ್ಕೊತಾ ಇದ್ರು. ನಮಗೂ ಮಾಡೋಕ್ಕೆ ಬಂದರು. ನಾವು ಅಪ್ಪ ಬೇಡ ಬೇಡ ಚೆನ್ನಾಗಿರು ಸಾಕು ಅಂದ್ಬಿಟ್ಟು ನಾವು ಯಾರೂ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ. ರೇಣುಕಾ ಆಗಲಿ ಭಾಗ್ಯ ಆಗಲಿ ನಾವು ಅಂದರೆ ಫ್ರೆಂಡ್ ಸರ್ಕಲ್ ಯಾರ್ಯಾರಿದ್ವೋ ನಾವು ಯಾರೂ ಮಾಡಿಸ್ಕೊಂಡಿಲ್ಲ. ಅವ್ರ ರಿಲೇಷನ್ ಅಂದರೆ ಅವ್ರ ಚಿಕ್ಕಮ್ಮದಿರು ಅವ್ರ ದೊಡ್ಡಮ್ಮದಿರು ಯಾರ್ಯಾರಿದ್ರು ಅವ್ರ ಅಕ್ಕ ಅವ್ರ ಬಾವನ್ನೆಲ್ಲ ನಿಲ್ಲಿಸಿ ಅವ್ರು ಮಾಡಿಸ್ಕೊಂಡು ಹೇಳ್ತದೆ ಇದೇ ಚಾನ್ಸು, ಅವರು ನಮಸ್ಕಾರ ಮಾಡಿಸ್ತಾ ಇದ್ದಾರೆ ಮಾಡಿಸ್ಕೊಂಬಿಡಿ ಅಂತ. ಇವ್ರು ಬಂದು ಹುಡುಗಿ ಇದ್ದಾರಲ್ಲ ಅದೇ ನಿಕ್ಕಿತಾ ಇದ್ದಾರಲ್ಲ ಅವ್ರ ಅಕ್ಕ ಬಾವ, ಅವರಾದಮೇಲೆ ಅವರ ಅಕ್ಕನು ಅವ್ರ ಬಾವ ಅವರು ಬಂದರು. ಆವಾಗಲೇ ನೀವು ವರ್ಷಿತ್ತು ನಾನು ಹೇಳಿದ್ನಲ್ಲ ಎಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರಂತ ನೋಡಿ. ಇವ್ರನ್ನ ಇವಾಗ ನಿಮ್ಗೆ ಹತ್ರದಲ್ಲಿ ಗೊತ್ತಾಗುತ್ತೆ. ಅಂದರೆ ಎಲ್ಲೂ ಜಾಸ್ತಿ ಅವರ ವಿಡಿಯೋ ತುಂಬ ಇತ್ತು, ಎಲ್ಲೂ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಇದೇ 40 ನಿಮಿಷ ಆಗೋಗಿದೆ. ಲೆಂತ್ ಆದರೆ ನೋಡೋಕೆ ನಿಮಗೂ ಒಂದು ಸ್ವಲ್ಪ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರನೇ ಎಲ್ಲರೂ ಆಶೀರ್ವಾದ ತೊಗೊಂಡ್ರು. ಇವಾಗ ಹೊರಟಿದ್ದಾರೆ. ಟೈಮ್ 4:15 ಆಗಿದೆ. ಇವಾಗ ಇವತ್ತು ಹೋಗಿ ತಿರ್ಗಾ ನಾಳೆ ಬಂದು ನಾಳೆ ನಮ್ಮ ಮನೆ ಎಲ್ಲರ ಮನೆಗೂ ಬಂದು ಮಡ್ಲಕ್ಕಿ ಕಟ್ಟಿಸ್ಕೊಂಡು ಹೋದ್ರು. ನಾನು ಅದನ್ನು ಎಲ್ಲೂ ವಿಡಿಯೋ ಮಾಡಿ ನಾನು ಮತ್ತೆ ವಿಡಿಯೋ ಮಾಡ್ಕೊಂಡು ತಿರ್ಗಾ ಅಪ್ಲೋಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ಹೊರಟಿದ್ದಾರೆ. ಅವ್ರ ಜೊತೆ ಹೋಗೋರು ಹೋದ್ರು ಮತ್ತೆ ರಿಟರ್ನು ಬಂದರು. ನೋಡಿದ್ರಲ್ಲ ಮದುವೆ ಯಾವ ಥರ ನಡೀತು ಅಂತ, ತುಂಬಾ ಚೆನ್ನಾಗಿ ನಡೀತು. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮದುವೆ ಎಲ್ಲ ಯಾವ ಥರ ಆಯಿತು ಅಂತ ತುಂಬಾ ಚೆನ್ನಾಗಾಯಿತು. ತುಂಬ ಜನನೂ ಸೇರಿದ್ರು. ಎಲ್ಲ ಒಬ್ರಿಗಿನ ಒಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.